ಓಯ್ ಕೊಂಜಪ್ಪಣ್ಣ, ನಮೋ ನಮೋ ನಮಸ್ಕಾರಗಳು ಮಾರ್ರೆ. ಇದೆಲ್ಲ ಮರನ ತಾಯಿ ಇವತ್ತು ಹೊಸ ಸ್ಟೈಲ್ ನಲ್ಲಿ ಡಿಫರೆಂಟ್ ಆಗಿ ನಮಸ್ಕಾರ ಮಾಡ್ತಿದ್ಯಲ್ಲ ಬಾಯ್. ಏನ್ಲ ಸಮಾಚಾರ? ಎಂತದಿಲ್ಲ ಮಾರ್ರೆ, ಶ್ರೀಮಂತರ ಎದೆಯಲ್ಲಿ ನಡುಕ ಹುಟ್ಟಿಸಿರುವ ಧೀರ, ಬಡವರ ಪಾಲಿಗೆ ದೇವರಂತಾದ ನಮ್ಮ ಮೋದಿಯವರು ನೋಟ್ ಬ್ಯಾನ್ ಮಾಡಿ ಇವತ್ತಿಗೆ 45 ದಿನಗಳು ಕಳೆದು ಹೋಗಿತು ಮಾರ್ರೆ. ಇಂದು ಬೆಳಗ್ಗೆ ನಾನು ಹೇಳುತ್ತಿದ್ದಂತೆ ಅದು ನನಗೆ ನೆನಪಾಯ್ತು ಮಾರ್ರೆ. ಅದಕ್ಕೆ ನಮೋ ನಮೋ ನಮಸ್ಕಾರ ಹೇಳಿದ್ದು ಅಷ್ಟೇ. ಹೌದು ಕಳೈ, ನಿಮ್ಮ ಮೋದಿಯವರು ನೋಟ್ನ ಬ್ಯಾನ್ ಮಾಡಿ ಶ್ರೀಮಂತರಿಗೆ ಏನೋ ಸಿಂಹವಾಗಿ ಕಾಡಿದ್ರು ಕಳೈ. ಆದ್ರೆ ಬಡವರ ಪಾಲಿಗೆ ಈ 45 ದಿನಗಳು ತುಂಬಾ ಕಷ್ಟಕರವಾಗಿದ್ವು ಕಳ್ಳನ ತಾಯಿ, ತುಂಬಾ ಕಷ್ಟಕರವಾಗಿದ್ವು. ಓಯ್ ಗುಂಜಪ್ಪಣ್ಣ, ನಿಮಗೆಂತ ಮರಲ ಮಾರ್ರೆ, ನೋಟು ಬ್ಯಾನ್ ಮಾಡಿದ್ದಕ್ಕೆ ದೇಶವೆಲ್ಲ ಮೋದಿಯವರನ್ನು ಕೊಂಡಾಡ್ತಿದೆ, ನೀವೆಂತ ಮಾತಾಡುವುದು? ಈಗ ನಾನು ಮಾತಾಡಿದ ಮಾತ್ಕೋ ನಂಗೂ ಯಾವ್ದು ಸಂಬಂಧ ಇಲ್ಲ ಕಳೈ. ಯಾಕೆ ಅಂದ್ರೆ ಅದನ್ನ ನಾನು ಹೇಳಿದ್ದಲ್ಲ. ಜನರು ಈಗ ಈ ಮಾತನ್ನ ಹೇಳ್ತಿದಾರೆ. ಮೊದ್ಲೆಲ್ಲ ನೋಟ್ನ ಬ್ಯಾನ್ ಮಾಡಿದ್ದಕ್ಕೆ ಮೋದಿನ ಇರೋ ತರ ನೋಡ್ತಿದ್ರು, ಈಗ ವಿಲನ್ ತರ ಕಾಣ್ತಾ ಇದಾರಂತೆ ಕಳ್ಳನ ತಾಯಿ, ವಿಲನ್ ತರ ಕಾಣ್ತಿದಾರಂತೆ. ನೀವು ಸುಮ್ಮನೆ ಸುಳ್ಳು ಹೇಳಬೇಡಿ ಮಾರ್ರೆ. ನಮ್ಮ ಮೋದಿಯವರನ್ನು ವಿಲನ್ ಅಂತ ಕಾಣ್ತಿರುವುದು ಯಾರು? ಅವರನ್ನು ನನ್ನೆದುರಿಗೆ ಕರೆದು ತಂದು ನಿಲ್ಲಿಸಿ ಒಂದು ಕೈ ನೋಡುವ. ಹಂಗಂತೀನ ತಾಯಿ? ಹಾಗಿದ್ರೆ ಬರ್ಲ ಇಲ್ಲಿ, ಒಬ್ರೊಬ್ರನ್ನೇ ಕರೆ ತಂದು ನಿನ್ ಮುಂದೆ ನಿಲ್ಲಿಸ್ತೀನಿ. ಅವ್ರು ಯಾಕೆ ಮೋದಿ ಅವ್ರನ್ನ ವಿಲನ್ ಅಂತೆ ಕಾಣ್ತಿದಾರೆ ಅಂತ ಅವ್ರ ಬಾಯಿಂದಲೇ ನಿಂಗೆ ಹೇಳಿಸ್ತೀನಿ. ಬರ್ಲೈ, ಮೊದಲನೇ ವ್ಯಕ್ತಿ ಇವ್ರೇ ನೋಡಪ್ಪ. ಇವ್ರು ಏನ್ ಹೇಳ್ತಿದಾರೆ ಅಂತ ಲಕ್ಷ್ಯ ಕೊಟ್ಟು ಕೇಳಲ್ಲ ತಾಯಿ. ಅಪ್ಪ ಚೆನ್ನ ಬಸವಾಯ್, ಅದೇನಂತ ಓಸಿ ಹೇಳು ಶಿವಾಯ್. ನವೆಂಬರ್ 8ನೇ ತಾರೀಕಿಗೆ ತೆಗೆದಂತ ಪ್ರೈಮ್ ಮಿನಿಸ್ಟರ್ ರಾತ್ರಿ 8 ಗಂಟೆಗೆ ತಗೊಂಡಂತ ತೀರ್ಮಾನ ದೇಶದ ಎಲ್ಲ ಕಡೆನೂ ಬೆಂಕಿಯಾದಂತ ಉರಿತದೆ. ಈ ದೇಶದಲ್ಲಿ ಶ್ರೀಮಂತರೆಲ್ಲ ಬ್ಲಾಕಿನ ವೈಟ್ ಮನಿ ಮಾಡ್ಕೊಂಡು ಆರಾಮಾಗಿದ್ದಾರೆ. ಬಡವರು ಬ್ಯಾಂಕ್ಗಳ ಹತ್ರ ಸಾವಿರಾರು ಜನ ಸಂಖ್ಯೆಗಳಲ್ಲಿ ಕ್ಯೂವಲ್ಲಿ ನಿಲ್ತಾ ಇದ್ದಾರೆ. ಅದರಲ್ಲಿ ಎಲೆಕ್ಟ್ರಿಕ್ ಮೀಡಿಯಾಗಳಲ್ಲಿ ಹೆಚ್ಚು ಪ್ರಚಾರ ಆಗ್ತದೆ. ಇದ್ರ ಮಧ್ಯದಲ್ಲಿ ಮೋದಿಯವರಂತ ಇದನ್ನ ದೇಶದ ಆರ್ಥಿಕ ಪರಿಸ್ಥಿತಿನೇ ಗೊತ್ತಿಲ್ಲ ಅವ್ರಿಗೆ. ಆರ್ಥಿಕ ಗೊತ್ತಿದ್ದೀರಂತ ಕೂಡಲೇ ವಿಷಯ ತಗೊಳ್ಳೋದು ಭಾರಿ ಅದು ತಪ್ಪು. ಓಯ್ ಕುಂಜಪ್ಪಣ್ಣ, ನಾನು ಇವರ ಮಾತನ್ನು ನಂಬಲು ಸಾಧ್ಯವಿಲ್ಲ ಮಾರ್ರೆ. ಇವರು ವಿರೋಧ ಪಕ್ಷದವರಿರಬೇಕು, ಅದಕ್ಕೆ ಈಗೆಲ್ಲ ಮಾತಾಡ್ತಿದ್ದಾರೆ. ಲೀನ ತಾಯಿ, ಇವರು ಯಾರಾದ್ರೂ ಆಗಿರ್ಲಿ ಕಳೈ, ಆದ್ರೆ ಇವ್ರು ಹೇಳೋದ್ರಲ್ಲಿ ಸತ್ಯ ಇದೆ ಅನ್ನೋದು ಏನೋ ಸತ್ಯ ಕಳೈ. ಅದನ್ನ ಯಾಕಪ್ಪ ನೀನು ಒಪ್ಕೊಳಕ್ ರೆಡಿ ಇಲ್ಲ? ಎಂತದ ನಿಮ್ಮ ಸಮಸ್ಯೆ? ನೀವು ಇವರ ಮಾತನ್ನು ಬಿಟ್ಟು ಬಿಡಿ ಮಾರ್ರೆ. ಜನರಿಗೆ ನಿಜವಾದ ತೊಂದರೆ ಆಗುತ್ತಿರುವುದು ಎಲ್ಲಿ ಅದನ್ನು ನೀವು ತೋರಿಸಿ ನೋಡುವ. ಯಾರೋ ಒಬ್ಬರು ಇದನ್ನು ಸಮಸ್ಯೆ ಎಂದು ಹೇಳಿದರೆ ಅದನ್ನು ಹೇಗೆ ನಂಬುದು ಮಾರ್ರೆ? ಲೀನ ತಾಯಿ, ಇದು ಒಬ್ರು ಇಬ್ರಿಗೂ ಕಾಡ್ತಿರೋ ಸಮಸ್ಯೆ ಅಲ್ಲ ಕಳೈ. ನೂರಾರು ಜನಸಾಮಾನ್ಯರಿಗೆ ಕಾಡ್ತಿರೋ ಬಹುದೊಡ್ಡ ಸಮಸ್ಯೆ ಕಳೈ. ಅದ್ರಲ್ಲೂ ರೈತರಿಗೆ ಏನೆಲ್ಲ ಸಮಸ್ಯೆ ಆಗ್ತಿದೆ ಅಂತ ಹೊಸಿ ಕೇಳಿಸ್ಕೊ ಬರ್ಲಾ ಇಲ್ಲಿ. ಅಪ್ಪ ಗುರು ಗೋವಿಂದೈ, ನೀನ್ ಹೇಳು ಶಿವೈ. ಇದು ನವೆಂಬರ್ 8ನೇ ತಾರೀಕಿಗೆ ಜಾರಿ ಬಂತು. ಅವತ್ತಿಂದ ಇವತ್ತವರೆಗೂ ಕೇಂದ್ರ ಸರ್ಕಾರ ಮುಖ ನೋಡೋದೇ ಆಯಿತು. ರೈತರು ಆಗಲಿ, ಇನ್ನು ವ್ಯಾಪಾರಸ್ಥರಾಗಲಿ, ಅಮಾಲಿವರಾಗಲಿ, ಪೇಟೆ ಕಾರ್ಯಕರ್ತರು ಏನು ಕರ್ಕೊಳ್ತೀವಿ ಎಲ್ಲನೂ. ಹೀಗಿದ್ದಾಗ ಆಯಿತು, ಕಾದು ನೋಡೋಣ ಏನಾಗುತ್ತೆ, ಇನ್ನು ಒಳ್ಳೇದಾಗುತ್ತೇನೋ, ಇನ್ನು ಭವಿಷ್ಯದಲ್ಲಿ ಒಳ್ಳೇದಾಗುತ್ತೇನೋ ಅಂತ ಅಧಿಕಾರಿಗಳು ಮತ್ತು ರಾಜಕೀಯ ಪ್ರತಿನಿಧಿಗಳು ಏನು ಹೇಳ್ತಾರೆ ಕಾದು ನೋಡ್ತಾ ಇದ್ದಾರೆ. ಅದು ಕೂಡ ಇವತ್ತಿನ ಸಂದರ್ಭದಲ್ಲಿ ತುಂಬಾ ಕಷ್ಟ ಇದೆ. ಅಲ್ಲ ಮಾರ್ರೆ, ಇವರು ಹೇಳಿದ್ದರಲ್ಲಿ ಎಂತ ದೊಡ್ಡ ಸಮಸ್ಯೆನೂ ಇಲ್ಲ. ಇವರು ಹೇಳಿದ್ದು ಕಾಮನ್ ಸಮಸ್ಯೆ ಅಂತ ನನಗೆ ಗೊತ್ತುಂಟು. ಮುಚ್ಚಲ ಬಾಯಿ ಬೇವರ್ಸಿನ ನಿಮಗೇನೆ ಎಡ್ಬಿಡಂಗಿ ಮಾತಾಡ್ದಂಗ್ ಮಾತಾಡ್ಬೇಡ ಕಳೈ. ನಮ್ಮ ರೈತರು ಹಗ್ಲು ರಾತ್ರಿನ ಲೆಕ್ಕ ಹಾಕೊಳ್ತಾರೆ. ಮೈ ಹಣ್ಣಾಗೋ ತರ ದುಡಿತಾನೆ. ಅಷ್ಟೆಲ್ಲ ಕಷ್ಟಪಟ್ಟು ಬೆಳ್ದ ಮಾರ್ಲಿಕ್ಕೆ ಅಂತ ಮಾರ್ಕೆಟಿಗೆ ಬಂದ್ರೆ 1 ಕಿಲೋನು ಮಾರಕ್ಕಾಗಕ್ಕಿಲ್ಲ ಕಳ್ಳ ಅವನ್ ಕೈಲಿ. ಅದಕ್ಕೆಲ್ಲ ಕಾರಣ ನೋಟ್ ಬ್ಯಾನ್ ಆಗಿದ್ದು ಕಳ್ಳೈ. ಈಗ್ಲಾದ್ರೂ ಅರ್ಥ ಮಾಡ್ಕೊ. ಇದಷ್ಟೇ ಅಲ್ಲ ಕಳ್ಳೈ, ಈಗ ಬೆಲೆನೂ ಕೂಡ ಕಡಿಮೆ ಆಗ್ತಿದೆ ಅಂತೆ ಕಳ್ಳೈ. ಬೇಕಿದ್ರೆ ಕೇಳಿಸ್ಕೊಳ್ಳಲ್ಲ ಇಲ್ಲಿ. ನಾವು ಆಲೂಗಡ್ಡೆ ಬೆಳೆದಿದ್ರಿ, 1 ಎಕರೆಯಲ್ಲಿ 150 ಮೂಟೆ ಬೆಳೆದಿದ್ರಿ. 150 ಮೂಟೆ ಅಂದರೆ ಒಂದು 4-5 ದಿವಸ ಆಯ್ತು ತಂದಾಕೆ. ಸೇಲ್ಸೇ ಇಲ್ಲ, ಯಾಕೆಂದರೆ ಈ ನೋಟ್ ಸಮಸ್ಯೆಯಿಂದ ಸೇಲ್ಸೇ ಇಲ್ಲ. ಈ 300ರಿಂದ 500 ರೂಪಾಯಿ ಮೊದಲು ತಂದಿದ್ದ ತಕ್ಷಣ ನಾವು ಸೇಲ್ಸ್ ಆಗಿಬಿಡ್ತಾಯಿತ್ತು. ಹಂಗೆ ಈ ನೋಟಿನ ಸಮಸ್ಯೆಯಿಂದ ಇವಾಗ ಸೇಲ್ಸೇ ಇಲ್ಲ. ಇವಾಗ ನಮಗೆ ಬೆಲೆ ಸಿಗದಿರ 4-5 ದಿವಸ ಆಯಿತು ತಂದಾಕಿ, ಇನ್ನೂ ಸೇಲ್ಸೇ ಇಲ್ಲ, ಹಂಗೆ ಇದೆ. ಹಂಗೆ ಇಲ್ಲಿ ಬರ್ಲ ಇಲ್ಲಿ. ಕಾಸಿನ ಸಮಸ್ಯೆ ಈಗ ಎಷ್ಟಾಗಿದೆ ಅಂತ ಈ ರೈತರು ಹೇಳ್ತಾರೆ, ಕೇಳಿಸ್ಕೊಳ್ಳಲ್ಲ. ಕಷ್ಟ ಇದೆ ಸರ್, ಕಾಸೇ ಸಿಗ್ತಲ್ಲ. ಅದಕ್ಕೋಸ್ಕರ ಅವ್ರು ಕೇಳಿದ್ರು ಕಾಸು ಕೊಡ್ತಲ್ಲ. ಏನು ಕೊಟ್ಟರೆ 1000-2000 ಕೊಡ್ತಾರೆ ಅಷ್ಟೇ. ಅಷ್ಟು ಬಿಟ್ಟರೆ ಎಲ್ಲ ಬ್ಯಾಂಕ್ ಹಾಕ್ತಾರೆ, RTGS ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಗೆ ತುಂಬ ಕಷ್ಟ ಆಗಿದೆ. RTGS ಮಾಡಿದ್ರೆ ಅದನ್ನು ತೊಗೊಳಕ್ಕಾಗಲ್ವ? ಎಲ್ಲ ಅಲ್ಲಿ ಹಂಗೆ ನಾವು ಹೋಗಿ ಕಾದು ಕ್ಯೂ ನಿಲ್ತು ಹೋಗ್ಬೇಕು, ಕಷ್ಟ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಈಗ ಸದ್ಯಕ್ಕಿಲ್ಲಲ್ಲ, ಕಾಸು ಬೇಕಾಗಿತ್ತಲ್ಲ ನಮ್ಗೆ. ಹಾಂ, ಕೂಲಿಯವ್ರಿಗೆ, ಟೆಂಪೋ ಅವ್ರಿಗೆ, ಗೊಬ್ಬರಿಗೆ, ಅದಕ್ಕೂ ಇದಕ್ಕೆ ತುಂಬ ಪ್ರಾಬ್ಲಮ್ ಆಗಿದೆ ನಮ್ಗೆ. ಇದು ತುಂಬಾ ಕಷ್ಟ ಬಿಡಿ ಮಾರ್ರೆ. ಹೌದು ಕಳ್ಳನ ತಾಯಿ, ಇದು ತುಂಬಾನೇ ಕಷ್ಟ.
ಈ ರೈತರುಗಳು ಇಷ್ಟಕ್ಕೆ ನಿಲ್ಲಕ್ಕಿಲ್ಲ ಕಳೈ. 1500 ರೂಪಾಯಿ ನೋಟ್ನ ಬ್ಯಾನ್ ಮಾಡಿ ಅದ್ರ ಬದಲಾಗಿ 2000 ನೋಟ್ನ ತಗೊಂಡ್ ಬಂದ್ರಲ್ಲ, ಅದ್ರ ಪರಿಣಾಮ ಏನೇನಾಗಿದೆ ಅಂತ ಒಸಿ ನಿನ್ನ ಕಿವಿನ ಆಗ್ಲಿಸ್ಕೊಂಡು ಕೇಳಲ್ಲ ನಾಥೈ. ಈಗ 500,000 ನಿಷೇಧ ಮಾಡಿದ್ರು ಈಗ 2,000 ನೋಟು ಹೊಸ ನೋಟ್ ಕೊಡ್ತಾ ಇದ್ದಾರೆ. 1,000 ನೋಟ್ಗಳೇ ಹೊಸ ನೋಟ್ 500,000 ಜೊತೆಗೆ ಚೆಕ್ಕು ಕೊಡ್ತಾ ಇದ್ದಾರೆ. ಕೊಟ್ಟಿದ್ರು ಈಗ ನಮ್ಮ ರೈತರು 2 ದಿನ 3 ದಿನದಿಂದ ಬಂದಿರ್ತಾರೆ ಇಲ್ಲಿ ನಮ್ಮ ಗೂಡಿನ ಮಾರ್ಕೆಟ್ಗೆ. ಹೊರಗಡೆ ರಾಜ್ಯ ಅಲ್ಲದೆ ಹೊರ ದೇಶದಲ್ಲೂ ಇಂದಾನು ಬರ್ತಾ ಇದ್ದಾರೆ. ಬಂದ್ರು ಇಲ್ಲಿ 500,000 ಈಗ ತಿನ್ನೋದೇನೋ 30 ರೂಪಾಯಿ 40 ರೂಪಾಯಿ ತಿಂತಾರೆ. 500 ರೂಪಾಯಿ ಚೇಂಜೇ ಕೊಡೋದಿಲ್ಲ. ಅವ್ರು ಎಲ್ಲಿಗೆ ಹೋಗುತ್ತೆ? ಹಸ್ಕೊಂಡಿರೋಂಥ ಪರಿಸ್ಥಿತಿ ಬಂದಿದೆ. ಜೊತೆಗೆ ಚೆಕ್ ತಗೊಂಡಾಗ ಅವ್ರು ಬ್ಯಾಂಕ್ ಅಕೌಂಟ್ ಅವ್ರ ಅಕೌಂಟ್ನಲ್ಲಿ ಡ್ರಾ ಮಾಡಿಕೊಂಡು ಅವ್ರ ಜೀವನ ನಡೆಸೋಷ್ಟಕ್ಕೆ ಈಗಾಗಲೇ ವಾರ 15 ದಿನ ತಿಂಗಳುಗಟ್ಟಲೆ ತಗೊಳ್ಳೋಂಥ ಬ್ಯಾಂಕುಗಳು ಇದೆ. ದಿಢೀರಂತ ಇವತ್ತೇ ಕೊಡೋಂಥ ಚೆಕ್ ಯಾವುದೂ ಇಲ್ಲ. ಅದನ್ನು ಕೊಡಬೇಕಂದ್ರೆ 10% ಕೊಟ್ಟರೆ ಅವನು ಚೆಕ್ ರೀಫಂಡ್ ಕೊಡ್ತಾನೆ ಅಮೌಂಟ್, ಯಾರೋ ಒಬ್ಬರು ಮಧ್ಯವರ್ತಿಗಳು. ಆದರೆ ನಮ್ಮ ರೈತರಿಗೆ ಈಗ ಮಾಡಿರೋದು 500,000 ಜೊತೆಗೆ ತೊಂದರೆಗೆ ಈಗ ಇನ್ನೂ ಹೆಚ್ಚಿನ ಅನಾಹುತನ ಆಗ್ತಾ ಇದೆ ಹೊರತು ಯಾವುದೂ ಅನುಕೂಲ ಆಗ್ತಾ ಇಲ್ಲ ನಮ್ಮ ಈ ರೇಷ್ಮೆ ಗೂಡಿನ ಮಾರ್ಕೆಟ್ನಲ್ಲಿ ನಮ್ಮ ರೈತರುಗಳಿಗೆ. ನೋಡ್ದೆ ಲೈ, ಮೋದಿಯವರು ಭ್ರಷ್ಟರನ್ನ ತಡಿಲಿಕ್ಕೆ ಅಂತ ಜಾರಿಗೆ ತಂದ ಯೋಜನೆ ಕೇವಲ ಮಧ್ಯವರ್ತಿಗಳ ಪಾಲಾಗಿ ಶ್ರೀಮಂತರಾಗಿಯೇ ಉಳಿದ್ರೈ, ಜನಸಾಮಾನ್ಯರು ದಿವಾಳಿಯಾಗಿ ಹೋಗ್ತಿದ್ದಾರೆ ಕಳ್ಳನಾಥೈ. ಓಯ್ ಗುಂಡಪ್ಪಣ್ಣ, ಮೋದಿಯವರು ಎಂತ ಮಾಡಬೇಕು ಅಂತ ನೀವು ಹೇಳುವುದು? ಲೀನಾಥೈ, ಮೋದಿಯವರು ಏನ್ ಮಾಡೋದಕ್ಕಾಗುತ್ತೆ ನೀನೇ ಹೇಳೈ. ದೇಶ ಉದ್ಧಾರ ಆಗ್ಲಿ ಅಂತ ಮೋದಿಯವರು ಮಾಡೋ ಒಳ್ಳೆ ಕೆಲ್ಸಕ್ಕೈ ನಮ್ಮ ದೇಶದಲ್ಲಿ ಕೆಲವರು ಸಿದ್ಧ ಇಲ್ಲ ಕಳ್ಳೈ. ಯಾಕೆಂದ್ರೆ ನಮ್ಮಲ್ಲಿರೋ ಬರೋರೆಲ್ಲ ಬಹುತೇಕ ಕಳ್ರೆ ಕಳ್ಳೈ. ಇವ್ರ ಬಗ್ಗೆ ಎಷ್ಟು ಹೇಳಿದ್ರು ಅಷ್ಟೇ ಕಳ್ಳೈ. ಬರ್ಲೈ, ಬೇಗ ಮನೆಗೆ ಹೋಗಿ ಸೇರ್ಕೊಳ್ಳೈ. ಶಿವನೇ ಶೇಂಬುಲಿಂಗೈ.